ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದೊಂದು ಪ್ರತಿಷ್ಠಿತ ಏರಿಯಾ, ನಿತ್ಯ ನೂರಾರು ಜನ ಓಡಾಡೋ ರಸ್ತೆ, ಅಲ್ಲೊಂದು ಭವ್ಯ ಬಂಗಲೆಯಂತಹ ಡ್ಯೂಪ್ಲೆಕ್ಸ್ ಮನೆ. 2 ವರ್ಷಗಳಿಂದ ಮನೆ ಮಾಲೀಕರು ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಪಕ್ಕದ ಮನೆಯಿಂದ ನೋಡಿದಾಗ ಕಂಡಿದ್ದು ಮಾತ್ರ ಬೆಚ್ಚಿ ಬೀಳಿಸುವ ಸೀನ್. ಹಾಗಿದ್ರೆ ಏನಿತ್ತು ಅಲ್ಲಿ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ. ಭವ್ಯ ಬಂಗಲೆಯಲ್ಲಿ ಒಂಟಿ ಮಹಿಳೆಯ ಅಸ್ಥಿಪಂಜರ. ವರ್ಷಗಳ ಹಿಂದೆಯೇ ಮಹಿಳೆ ಮೃತಪಟ್ಟಿರೋ ಶಂಕೆ. ಗಂಡ ಮಗನ ಸಾವಿನಿಂದ ಖಿನ್ನತೆಗೆ ಒಳಗಾಗಿದ್ದ ಮಹಿಳೆ. ಹೊರಗಡೆಯಿಂದ ನೋಡಿದ್ರೆ ಭವ್ಯ ಮನೆ, ಒಳಗಡೆ ಯಾರೋ 10 ಜನ ವಾಸವಾಗಿದ್ದಾರೆ ಅನ್ನೋ ಭಾವನೆ. ಆದರೆ ಇಲ್ಲಿ ಜೀವನ ಮಾಡ್ತಾ ಇದ್ದಿದ್ದು ಮಾತ್ರ ಓರ್ವ ಒಂಟಿ ಮಹಿಳೆ. ವಯಸ್ಸು ಸುಮಾರು 55 ವರ್ಷ, ಪ್ರತಿಷ್ಠಿತ ಕುಟುಂಬದ ಮಹಿಳೆ. ಆದರೆ ಮನೆಯಲ್ಲಿಂದು ಮಹಿಳೆ ಅಸ್ಥಿಪಂಜರವಾಗಿ ಕಂಡುಬಂದಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹೀಗೆ ಮನೆ ಬಳಿ ಸೇರಿರುವ ಜನರ ದಂಡು, ಮನೆ ಸುತ್ತಲೂ ಪೊಲೀಸರು, ಆಂಬ್ಯುಲೆನ್ಸ್ನಲ್ಲಿ ಮೂಟೆ ಕಟ್ಟಿದ ಅಸ್ಥಿಪಂಜರದ ಗಂಟು. ಇದು ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಾವನೂರು ಬಡಾವಣೆಯಲ್ಲಿರುವ ಮನೆಯ ಮಾಲೀಕರಾದ ದಾಕ್ಷಾಯಿಣಿ. ಇವರ ಗಂಡ ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ರು. 10 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ರು. ಬಳಿಕ ಮಗ ಅಕ್ಷಯ್ ಕೂಡ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಇದ್ದ ಒಬ್ಬ ಹೆಣ್ಣು ಮಗಳನ್ನ ತಮ್ಮನಿಗೆ ಮದುವೆ ಮಾಡಿಕೊಟ್ಟಿದ್ರು. ಬಳಿಕ ಒಬ್ಬಳೇ ಒಂಟಿಯಾಗಿ ಇದೇ ಮನೆಯಲ್ಲಿ ಕಾಲ ಕಳೀತಾ ಇದ್ರು. ಮನೆಗೆ ಬೇಕಾದ ವಸ್ತುಗಳನ್ನ ತರಲು ಹೊರಗಡೆ ಬಂದು ಹೋಗ್ತಿದ್ರು. ಆದ್ರೆ ವರ್ಷದಿಂದ ಹೊರಗಡೆ ಕಾಣಿಸಲೇ ಇಲ್ಲ. ಅಕ್ಕಪಕ್ಕದವರು ಕೂಡ ಎಲ್ಲೋ ಮಗಳ ಮನೆಗೆ ಹೋಗಿರಬಹುದು ಅಂತ ಅಂದುಕೊಂಡಿದ್ರು. ಒಳಗಡೆ ಏನೋ ಆಗಿದೆ ಅಂತ ಇವರು ಪೊಲೀಸ್ನವ್ರು ಬಂದಮೇಲೆ ನಮಗೆ ಏನು ಅಂತ ಗೊತ್ತಾಗಿದ್ದು. ಏನೋ ತೀರೋಗಿದ್ದಾರೆ ಅಂತ ಇದ್ದಾರೆ, ಬಟ್ ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ. ಆಗಿದ್ರೆ ಏನೊಂದು 2 ವರ್ಷದಿಂದ ಆಗಿರಬಹುದೇನೋ, ಅದು ನಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ. ಮೂಳೆಗಳಿರ್ತವೆ ಅಷ್ಟೇ. ನಾವು ಎದುರಿಗಿರೋದು ಆಪೋಸಿಟ್ ಆಗಿ. ನಿನ್ನೆ ಸಂಜೆ ವೇಳೆಗೆ ಪಕ್ಕದ ಮನೆಯ ವ್ಯಕ್ತಿ ಟೆರೆಸ್ ಮೇಲಿಂದ ದಾಕ್ಷಾಯಿಣಿ ಮನೆ ಕಡೆ ನೋಡಿದಾಗ ಬಾತ್ರೂಮ್ನ ಬಳಿ ಮೂಳೆಗಳು ಕಂಡು ಬಂದಿದೆ. ಅನುಮಾನ ಬಂದು 112ಗೆ ಕರೆ ಮಾಡಿದಾಗ ಪೊಲೀಸರು ಬಂದು ಒಳಗಡೆ ಹೋಗಲು ಪ್ರಯತ್ನಿಸಿದ್ದಾರೆ. ಒಳಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡಿದ್ದಾರೆ. ಕೊನೆಗೆ ಅವರ ಮಗಳು ಸೌಮ್ಯ ಹಾಗೂ ಅಳಿಯರಿಗೆ ಕರೆ ಮಾಡಿ ಗೇಟ್ ಬೀಗ ಹೊಡೆದು ಒಳಗಡೆ ನೋಡಿದಾಗ ಬಾತ್ರೂಮ್ ಜಾಗದಲ್ಲಿ ಮಲಗಿರುವ ಸ್ಥಿತಿಯಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇಡೀ ದೇಹ ಕೊಳೆತು ಕೇವಲ ಮೂಳೆಗಳು ಮಾತ್ರ ಕಂಡು ಬಂದಿದೆ. ವರ್ಷದ ಮೇಲೆ 2 ವರ್ಷನೇ ಆಗಿರ್ಬೋದು ಅಂತ ಪೊಲೀಸ್ನವ್ರ ಮಾಹಿತಿ ಪ್ರಕಾರ 1 ವರ್ಷ 2 ವರ್ಷನೇ ಆಗಿರ್ಬೋದು ಅಂತ. ಅಸ್ಥಿಪಂಜರ ಬಾತ್ರೂಮಲ್ಲಿ ಬಿದ್ದೋಗಿದ್ದಾರೆ. ಆಮೇಲೆ ಯಾರೋ ನೋಡ್ಕೊಂಡಿಲ್ಲ ಪಾಪ, ಅಲ್ಲೇ ಮೇಲೆ ಮಾಡಿ ಅಲ್ಲಿ ಬಿದ್ದಿರೋದು. ಮೇಲೆ ಅಕ್ಕಪಕ್ಕ ಮನೆಗಳಿಲ್ಲ, ಆ ವಾಸನೆ ಸ್ಮೆಲ್ ಬಂದಿದ್ದೆಲ್ಲ ಮೇಲ್ಗೆ ಹೋಗೈತೆ, ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ. ಘಟನೆ ಸಂಬಂಧ ಬಾಗಲಗುಂಟೆ ಪೊಲೀಸರು UDR ಕೇಸ್ ದಾಖಲಿಸಿಕೊಂಡು ಅಸ್ಥಿಪಂಜರವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಗಂಡ ಮಗನ ಸಾವಿನಿಂದ ಮನನೊಂದು ಮಾನಸಿಕ ಖಿನ್ನತೆಯಿಂದ ಬಳಲಿ ಸಾವನ್ನಪ್ಪಿರೋ ಸಾಧ್ಯತೆ ಇದೆ. ಒಟ್ನಲ್ಲಿ ತುಂಬು ಕುಟುಂಬದ ಜೀವನ ಮಾಡಿದ್ದ ಮಹಿಳೆ ಈ ರೀತಿ ಸಾವನ್ನಪ್ಪಿದ್ದು ಮಾತ್ರ ದುರಂತವೇ ಸರಿ. ಮೂರ್ತಿ ವೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.